ಇನ್ನೂ ಕೂಡ ನೇಪಾಲ್ನಲ್ಲಿ ಪರಿಸ್ಥಿತಿ ನಾರ್ಮಲ್ಸಿಗೆ ಬಂದಿಲ್ಲ. ಸೊ ಇನ್ನೂ ಹೆಚ್ಚು ಮಾಹಿತಿಯನ್ನು MEA ಅವರು ನೀಡ್ತಾ ಇದ್ದಾರೆ. ನೀವು ಏನು ನಿಮ್ಮ ಮಾಧ್ಯಮದಲ್ಲಿ ಮಾಹಿತಿ ಇದೆ ಅಷ್ಟೇ ಮಾಹಿತಿ ಸರ್ಕಾರಕ್ಕೆ ಕೂಡ ಇರೋದು. ಹೆಚ್ಚು ರೀತಿಯಾಗಿ ಇನ್ನೂ ಕೂಡ ನಮ್ಮ ಕಡೆಯಿಂದ ನಾವು ಸಂಪರ್ಕವನ್ನು ನಾವು ಬೆಳೆಸ್ತಾ ಇದ್ದೀವಿ. ಮತ್ತು ಬೇರೆ ಪ್ರವಾಸಿಗರಿಗೆ ಕೂಡ ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ಏನಾದರೂ ಮಾಹಿತಿ ಇದ್ದರೆ ಅದನ್ನು ಕೂಡ ಸಂಗ್ರಹಣೆ ಮಾಡ್ತಾ ಇದ್ದೀವಿ. ಆದರೆ ನಿರ್ದಿಷ್ಟವಾದಂಥ ಮಾಹಿತಿ ಇನ್ನೂ ನಮ್ಗೆ ಬರ್ತಾ ಇಲ್ಲ. ವಾಟ್ ಎವರ್ ಇಟ್ ಈಸ್, ವಿ ಆರ್ ಇನ್ ಟಚ್ ವಿತ್ MEA as well as other helplines from other tourism boards. So as and when it comes down ನಾವು ಅಪ್ಡೇಟ್ ಮಾಡ್ತೀವಿ. ಟೂರಿಸಂ ಆಪರೇಟ್ ಆಗೋದು ನಿಲ್ತಿಲ್ಲ ಅಂತ ಹೇಳ್ತಾರೆ ಸರ್. ಅಲ್ಲಿಗೆ ನೇಪಾಳ ಸೈಡ್ ಹೋಗುವಂಥದ್ದು, ಕಠ್ಮಂಡು ಸೈಡ್ ಹೋಗುವಂಥದ್ದು ನೋಡಿ, ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ ನನಗೆ. ಆದರೆ ನನಗೆ ಗೊತ್ತಿರೋ ಹಾಗೆ ನಿನ್ನೆ ಕೆಲವು ಜನ ಬಂದಾಗ ಅವ್ರು ಹೇಳ್ತಾ ಇದ್ರು ಭಾಳಷ್ಟು ಜನ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ ಅಂತ. ಎಸ್ಪೆಷಲಿ ಯಾರು ತೀರ್ಥಯಾತ್ರೆಗೆ ಹೋಗ್ತಾಯಿದ್ರು ಅಥವಾ ನಿಮ್ಮ ಬಿಹಾರಿಂದ ಅಲ್ಲಿಗೆ ನೇಪಾಳಿಗೆ ಹೋಗೋರು ಎಲ್ಲರೂ ಅಲ್ಲಿಂದ ಸ್ವಲ್ಪ ಕ್ಯಾನ್ಸಲ್ ಮಾಡಿದ್ದಾರೆ ಅಂತ ಮಾಹಿತಿ ಇದೆ. ಬಟ್ ಎಷ್ಟು ಜನ ಕ್ಯಾನ್ಸಲ್ ಮಾಡಿದ್ದಾರೆ, ಯಾಕೆ ಇದಕ್ಕೋಸ್ಕರನೇ ಕ್ಯಾನ್ಸಲ್ ಮಾಡಿದ್ದಾರೆ ಅಂತ ಅದ್ರ ಮಾಹಿತಿ ಇಲ್ಲ. ಮಂಡ್ಯದ ಜೈಲಿನಲ್ಲಿ ಪ್ರತಿಯೊಂದು ಇದಕ್ಕೂ ಕೂಡ ರೇಟ್ ಕಾರ್ಡ್ ನೋಡಿ, ಈಗಾಗಲೇ ಅಲೋಕ್ ಕುಮಾರ್ ಅವರು ಅದ್ರ ಬಗ್ಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದು ಯಾವುದೋ ಚೀಟಿ ಅನಧಿಕೃತವಾಗಿ ಹಾಕಿರೋದು. ಅದಕ್ಕೆಲ್ಲ ನಾವು ಏನು ಸಂಪೂರ್ಣವಾಗಿ ಗಂಭೀರವಾಗಿ ತೊಗೊಳಕ್ಕಾಗೋದಿಲ್ಲ. ವಾಟ್ ಎವರ್ ಇಟ್ ಈಸ್, ಅದು ಆಚೆ ಹೆಂಗೆ ಬಂತು, ಯಾರ್ದು ಏನು ಅಂತ ಗೊತ್ತಾಗಬೇಕು. ಈಗ ಯಾವುದೋ ಒಬ್ಬರು ಚೀಟಿನಲ್ಲಿ ಬರೆದಿದ್ದಾರೆ, ಅದು ಯಾರು ಬರೆದಿದ್ದಾರೆ, ಅದು ಅಧಿಕೃತನ ಅನಧಿಕೃತನ ಅಥವಾ ಯಾರೋ ಬೇರೆಯವ್ರು ನಮ್ಮವರೇ ಏನು ರಿಲೀಸ್ ಮಾಡಿದಾರ. ಈಗ ಅದ್ರದ್ದು ಫೋಟೋ ಹೆಂಗೆ ಬಂತು, ಫೋಟೋ ಹೇಗೆ ರಿಲೀಸ್ ಆಯಿತು, ಮೊಬೈಲಿಗೆ ಆ್ಯಕ್ಸೆಸ್ ಇತ್ತಾ, ಅದೆಲ್ಲನೂ ನೋಡಬೇಕಲ್ಲ. ಈ ಕಳೆದ 1 ತಿಂಗಳಲ್ಲಿ ನಾವು ಆಗಲೇ 3 ಕಾರಾಗೃಹ ಮೇಲೆ ಸರ್ಪ್ರೈಸ್ ದಾಳಿಯನ್ನು ನಾವು ಮಾಡಿದ್ದೇವೆ. ಕೆಲವು ಮಾಹಿತಿಯನ್ನು ಸಿಕ್ಕಿದೆ, ನಿಮಗೂ ಗೊತ್ತಿದೆ. ಪರಪ್ಪ ಅಗ್ರಹಾರ್ನಲ್ಲಿರ್ಬೋದು, ಮೊನ್ನೆ ಬೆಳಗಾಂ ಜೈಲಿನಲ್ಲೂ ಆಗಿದೆ. ಅಲ್ಲಿ ಹೆಚ್ಚು ಏನು ವಸ್ತುಗಳು ಸಿಕ್ಕಿಲ್ಲ. ಹಾಗೆ ಮಂಡ್ಯದಲ್ಲೂ ಮಾಡ್ತೀವಿ, ಬೇರೆ ಎಲ್ಲರೂ ಕಡೆ ಸರ್ಪ್ರೈಸ್ ಆಗಿ ವಿ ವಿಲ್ ಕೀಪ್ ಡೂಯಿಂಗ್ ದಿಸ್. ಯಾಕಂದರೆ ಯಾರು ಏನು ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗಬೇಕಲ್ಲ ಸರ್ಕಾರಕ್ಕೆ. ಮತ್ತು ಪ್ರಿಸನ್ ರಿಫಾರ್ಮ್ಸ್ ಬಗ್ಗೆನೂ ಕೂಡ ಇವತ್ತು ಒಂದು ಮೀಟಿಂಗ್ ಇದೆ. ಹಿತೇಂದ್ರ ಅವರ ಒಂದು ಸಮಿತಿ ರಚನೆ ಮಾಡಿದ್ವಿ. ಆ ಶಿಫಾರಸುಗಳ ಬಗ್ಗೆನೂ ಕೂಡ ಇವತ್ತು ಚರ್ಚೆ ಮಾಡ್ತೀವಿ. ಕುಮಾರಸ್ವಾಮಿ ಅವರು JPS JDS ಭವನದಲ್ಲಿ ಇವತ್ತು ಪತ್ರಿಕಾಗೋಷ್ಠಿ ಆರಂಭ ಮಾಡಿರೋದು. ಪೂರ್ತಿ ಪತ್ರಿಕಾಗೋಷ್ಠಿ ಇಲ್ಲಿವರೆಗೂ ಗೃಹ ಸಚಿವರ ವಿರುದ್ಧ. ನೀವು RDPR ಮಿನಿಸ್ಟರ್ ಆಗಿರುವಾಗಿಂದ ಹಿಡಿದು ಇಲ್ಲಿವರೆಗೂ ಒಂದು ಜ್ಞಾನೇಂದ್ರ ಕುಮಾರ್ ವಿಚಾರ ಮಾತಾಡಿದ್ದಾರೆ, KPSC ವಿಚಾರ ಮಾತಾಡಿದ್ದಾರೆ, RSS ಅಕೌಂಟ್ ಬಗ್ಗೆ ಪ್ರತಿದಿನ ನೀವು ಕೇಳ್ತೀರಾ. ನೀವು ರಾಜೀನಾಮೆ ಕೊಟ್ಟರೆ ಎಲ್ಲ ಸರಿ ಹೋಗುತ್ತೆ, ನಿಮ್ಮ ನಾಲ್ಗೆ ಸರಿ ಇಟ್ಕೊಳ್ಳಿ ಅಂತ ಮೆನ್ಷನ್ ಮಾಡ್ತೀವಿ. ನನ್ನ ನಾಲ್ಗೆ ಬಗ್ಗೆ ಮಾತಾಡೋರು JDS ಅವ್ರು ಯಾರ್ರೀ? ಈಗ ನೀವು ಪಾಪ ನಿಮ್ಮ ಪಕ್ಷಕ್ಕೆ ಅಸ್ತಿತ್ವ ಉಳಿಸ್ಕೊಳ್ಳಿಕ್ಕೆ ಇವಾಗ ಪ್ರಿಯಾಂಕರ್ಗೆ ಬೇಕಾಗಿದೆ ನಿಮಗೆ. ಇಷ್ಟು ದಿನ BJPಗೆ ಬೇಕಾಗಿತ್ತು, ಈಗ JDSಗೂ ನಾನು ಅನಿವಾರ್ಯ ಆಗಿದ್ದೀನಿ. ಒಳ್ಳೆಯದು ತಗೊಳ್ಳಿ, ಎಲ್ಲ ಅವ್ರದ್ದು ರಾಜಕೀಯ ಅಸ್ತಿತ್ವ, ನನ್ನಿಂದ ಅವ್ರ ರಾಜಕೀಯ ಅಸ್ತಿತ್ವ ಉಳಿತದೆ ಅಂದರೆ ಮಾತಾಡಲಿ. ಸಿ, ವಿಚ್ ಆಫ್ ಮೈ ಕ್ವೆಶ್ಚನ್ಸ್ ಈಸ್ ಇಲ್ಲೀಗಲ್? ಇವರೇ ಅಲ್ವಾ RSS ಬಗ್ಗೆ ದೊಡ್ಡ ಆರ್ಟಿಕಲ್ ಬರೆದಿದ್ದು, ಮರ್ತೋಗ್ಬಿಟ್ಟಿದ್ದಾರೆ. RSS ಒಂದು ವಿಷ ಸರ್ಪ ಅಂದ್ಬಿಟ್ಟು ಯಾರು ಹೇಳಿದ್ದು? ಕುಮಾರಸ್ವಾಮಿ ಅವರು. ಪ್ರಜಾವಾಣಿನಲ್ಲಿ ದೊಡ್ಡ ಆರ್ಟಿಕಲ್ ಇತ್ತು. ನಾನು ಪರವಾಗಿಲ್ಲಪ್ಪ, ಇವರು ತಿಳ್ಕೊಂಡಿದ್ದಾರೆ, ಭಾಳ ದೊಡ್ಡ ಅಭಿಮಾನಿ ಆಗಿಬಿಟ್ಟಿದ್ದೆ. ಅಧಿಕಾರಗೋಸ್ಕರ ಸಿದ್ಧಾಂತ ತತ್ವವನ್ನು ಬಿಟ್ಟು ಹೋಗೋರ ಬಗ್ಗೆ ಏನು ಹೇಳೋದು ನಾನು? ಐ ಡೋಂಟ್ ಹ್ಯಾವ್ ಎನಿಥಿಂಗ್ ಟು ಲರ್ನ್ ಫ್ರಮ್ BJP ಆರ್ JDS. ಇವ್ರದ್ದೇನಿದೆ ಹೇಳಿ? ಈಗ IAS ಆಫೀಸರು ಓಡೋಗಿದ್ದಾನ, ನಮ್ಮ ವಶದಲ್ಲಿದ್ದಾನ, ಇವ್ರಿಗೆ ಗೊತ್ತಾ? ಎಲ್ಲನೂ ಬಂದು ಇಲ್ಲಿ ಚರ್ಚೆ ಮಾಡೋಕ್ಕಾಗುತ್ತಾ ನಾನು? ಅಥವಾ ಅವ್ರಿಗೆ ಹೋಗಿ ಹೇಳಬೇಕಾ ನಾನು? ಅದನ್ನೊಂದು ಮೇನ್ ಪಾಯಿಂಟ್ ಆಗಿ ಇಟ್ಕೊಂಡು ಸರ್, ಮೊದಲು ಅವರು ಎಲ್ಲೋ ಆಯ್ತು KPS ನೋಡಿ 1 ನಿಮಿಷ, 2-3 ದಿನ ಅಂತಾರೆ. ಇವರಿಗೆ ಮಾಹಿತಿಯ ಕೊರತೆ ಇದೆನಾ ಅಥವಾ ಸಾಮಾನ್ಯ ಪ್ರಜ್ಞೆದ ಕೊರತೆ ಇದೆಯೋ ನನಗೆ ಗೊತ್ತಿಲ್ಲ. ನೀವು ಕೇಳಿದಾಗ ಮೊದಲನೇ ಬಾರಿಗೆ ಎಲ್ಲಿದ್ದಾರೆ ಅಂದರೆ ಈಸ್ ವೇರ್ ಅಬೌಟ್ಸ್ ವೇರ್ ನೋನ್. ಹೌದಾ? ಲಿಖಿತ ಮೂಲಕ ಒಬ್ಬ ಅಧಿಕಾರಿ ಲೀವಿಗೆ ಅಪ್ಲೈ ಮಾಡಿದ್ರೆ ಅದನ್ನು ಸರ್ಕಾರ ನಂಬಬಾರ್ದಾ? ಹೌದಾ ಇಲ್ಲ? ಅದು ದಾಖಲೆಗಳೆಲ್ಲನೂ ನಿಮ್ಮ ಹತ್ರ ಇದೆ. ಅವ್ರು ನೋಡಿಲ್ವಾ ಅದು? ಆಮೇಲೆ ಅವರು ಸುಳ್ಳು ಹೇಳ್ತಾ ಇದ್ದಾರೋ ನಿಜ ಹೇಳ್ತಾ ಇದ್ದಾರೋ ಅದು ಸರ್ಕಾರಕ್ಕೆ ಗೊತ್ತಾಗುತ್ತಾ?
ಅವ್ರ ತಂದೆಯವ್ರಿಗೆ ಹೋಗಿ ಇವ್ರು ಭೇಟಿ ಯಾರೋ ಮಾಡಿದಾಗ ಇಲ್ಲಪ್ಪ ನನ್ನ ಆರೋಗ್ಯ ಸರಿ ಇದೆ ಅಂತ ಹೇಳ್ತಾರೆ. ಈಗ ಬರ್ತಾರಲ್ಲ, ಎಲ್ಲೋಗ್ತಾರೆ, ಬಂದಾಗ ವಿಚಾರಣೆ ಮಾಡೋಣ ಯಾಕಪ್ಪ ಸುಳ್ಳು ಹೇಳಿದೆ, ಏನಿದೆ ಅಂತ. ಈ ಅವರಿಗೆ ಅವ್ರು ಎಲ್ಲಿದ್ದಾರೆ ಅಂತ ನನಗೆ ಗೊತ್ತಿದೆ. ಕುಮಾರಸ್ವಾಮಿ ಅವರಿಗಿರ್ಬೋದು, ಬಿ ಜೆ ಪಿಯವ್ರಿಗೆ ಹೇಳೋ ಅಗತ್ಯ ಇಲ್ಲ ನಾನು. ಆಮೇಲೆ ಇದ್ರ ಬಗ್ಗೆ KPSC ಬಗ್ಗೆ ಮಾತನಾಡಬೇಕು ಅಂದರೆ ಮಾತಾಡಿ, JDS ಅವರು ಇರ್ಬೋದು, BJP ಅವರು ಮಾತಾಡಿ. ಶಿವಶಂಕರಪ್ಪ ಸಾಹುಕಾರಿಗೆ ಮೆಂಬರ್ ಮಾಡಿದ್ದು ಯಾರು, ಅಧ್ಯಕ್ಷರು ಮಾಡಿದ್ದು ಯಾರು? ಅವ್ರ ಮನೆಯಲ್ಲಿ ಮೋದಿಯವ್ರ ಫೋಟೋ ಇಲ್ಲ, ದೇವೇಗೌಡರ ಫೋಟೋ ಇಲ್ಲ, ಯಡಿಯೂರಪ್ಪ ಅವ್ರ ಫೋಟೋ ಇದೆ, ವಿಜೇಂದ್ರ ಅವ್ರ ಫೋಟೋ ಇದೆ ಅಂತ ಹೇಳ್ತಾರಲ್ಲ, ನಿಜಾನ? 200 ಕೋಟಿ ರೂಪಾಯಿ ಕೊಟ್ಟು ಅಧ್ಯಕ್ಷರಾದ್ರಂತಲ್ಲ, ನಿಜಾನ? ಯಾರು ಹೇಳ್ತಾ ಇರೋದು? BJP ಮಾಜಿ ಶಾಸಕರೇ, ನಿಮ್ಮ ಸ್ನೇಹಿತರೇ ಹೇಳ್ತಾ ಇದ್ರೆ. ಅದ್ರ ಬಗ್ಗೆ ಮಾತಾಡಿ ಸ್ವಾಮಿ. ಯಾಕೆ ಅದ್ರ ಬಗ್ಗೆ ಮಾತಾಡೋ ಧೈರ್ಯ ಇಲ್ವಾ? ಕೇಂದ್ರ ಸರ್ಕಾರದಿಂದ ಏನು ಕೊಡುಗೆಯಾಗಿದೆ ರಾಜ್ಯ ಸರ್ಕಾರಕ್ಕೆ, ಅದ್ರ ಬಗ್ಗೆ ಮಾತಾಡೋ ಧೈರ್ಯ ಇಲ್ವಾ? ಯಾರು RSSಗೆ ವಿಷ ಸರ್ಪ ಅಂದಿದ್ರು, ಕುರ್ಚಿ ಕೊಡ್ತೀನಿ ಅಂದ ತಕ್ಷಣ ತತ್ವ ಸಿದ್ಧಾಂತ ಎಲ್ಲ ಬಿಟ್ಬಿಟ್ಟು ಹೋಗ್ಬಿಟ್ಟು ಕೂತಿದಾರಲ್ಲ. ಕೇಂದ್ರ ಸರ್ಕಾರದಿಂದ ನೀವೇನು ತಂದಿದ್ದೀರಾ ರಾಜ್ಯಕ್ಕೆ? ಮಾತೆತ್ತಿದ್ರೆ ಪ್ರಾದೇಶಿಕ ಪಕ್ಷಗಳು ಉಳಿಬೇಕು, ಬೆಳಿಬೇಕು ಅಂತೀರಾ, ಕರ್ನಾಟಕಕ್ಕೆ ಅನ್ಯಾಯ ಆಗಬಾರ್ದು ಅಂತೀರಾ. ಕರ್ನಾಟಕದ ಪರವಾಗಿ ಕೇಂದ್ರ ಸರ್ಕಾರದಲ್ಲಿ ಯಾವಾಗ ಧ್ವನಿ ಎತ್ತಿದ್ದೀರಾ ಸ್ವಾಮಿ? ಸುಮ್ಮನೆ ಇವೆಲ್ಲ ಬಂದು ಈಗ ಏನಾಗ್ಬಿಟ್ಟಿದೆ, ಫ್ಯಾಷನ್ ಆಗಿಬಿಟ್ಟಿದೆ BJP ಅವರಿಗೆ, JDS ಅವರಿಗೆ. ಪ್ರಿಯಾಂಕರ್ಗೆ ದಿನ ಎದ್ದು ಬೈದರೆ ಕೇಶವ್ ಕೃಪಾನಲ್ಲಿ ಅವರಿಗೆ ಅಂಕಗಳು ಸಿಗ್ತವೆ. ಸರ್, ನಾನಿವತ್ತು ಪ್ರಿಯಾಂಕರ್ಗೆ ಹಿಂಗೆ ಸೋಷಿಯಲ್ ಮೀಡಿಯಾನಲ್ಲಿ ಬೈದೆ, ನಾನು ಹಿಂಗೆ ಅವ್ರನ್ನ ಕೆಲವು ಬಾಡಿಗೆ ಭಾಷಣಕಾರರು ಇಟ್ಕೊಂಡಿದ್ದಾರೆ ಇವ್ರು BJPದವರು. ಅವರಿಗೆ ಹಿಂಗೆ ಬಯಸಿದೆ ಸರ್, ಅವ್ರಿಗೆ ಹಂಗೆ ಬಯಸಿದೆ ಸರ್ ಅಂದರೆ ಅಂಕಗಳು ಸಿಗ್ತದೆ ಇವರಿಗೆ. ಅಂಕಗಳ ಮೇಲೆ ಇವ್ರ ಪ್ರಮೋಷನ್ನು. ಆಮೇಲೆ ಇವರೆಲ್ಲ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಇರ್ತಾರಲ್ಲ, ಅವರಿಗೆಲ್ಲ ಸಂಬಳ ನನ್ನಿಂದ. ಮುಂದೆ ಬರೀ BJPಗೆ ಸೀಮಿತ ಆಗಿದೆ, ಈಗ JDS ತನಕ ಹೋಗಿದ್ದೀನಿ ಅಂತ ನನಗೆ ಅನಿಸ್ತಾ ಇದೆ. ಕುಮಾರಸ್ವಾಮಿ ಅವರು ಹೇಳಿದ್ದಾರೆ, ಪರಪ್ಪನ ಅಗ್ರಹಾರದ ಸುದ್ದಿನ ಮಾಡಿಸಿದ್ದು ನಮ್ಮ ಧ್ವನಿನ ಅಡಗಿಸ್ಬೇಕು ಅನ್ನೋ ತರಕ್ಕೆ ಈ ತರದ್ದು ಏನಾದ್ರು ಮಾಡಿದ್ರ? ಹೌದಪ್ಪ, ಅಲ್ಲಿ ಯಾರು ಒಳಗಿದ್ದಾರೆ ಅವರಿಗೂ ನಾವೇ ಮಾಡಿಸಿದ್ದ? ಪರಪ್ಪ ಅಗ್ರಹಾರದಲ್ಲಿ ಏನೇ ನಡೆದ್ರು ಆಯಿತು, ಸರ್ಕಾರಿ ಜವಾಬ್ದಾರಿ ತಗೋತದೆ. ಆದರೆ ಅಲ್ಲಿನ ಒಳಗಿರ್ದಾರಲ್ಲ VIP ಗಳು ಕೆಲವು, ಅದನ್ನು ನಾವೇ ಮಾಡಿದ್ದು, ಅದನ್ನು ನಾವೇ ಮಾಡಿಸಿದ್ದ? ಅದ್ರ ಬಗ್ಗೆ ಮಾತಾಡೋಕ್ಕೆ ತಯಾರಿಲ್ಲ ಅವರು. ಪರಪ್ಪ ಅಗ್ರಹಾರದಲ್ಲಿ ಏನು ನಡೀತಾ ಇದೆ ಅಂತ ಮಾತಾಡೋಕ್ಕೆ ರೆಡಿ ಇದ್ದಾರೆ. ಆದರೆ ಹಾಸನ ಮೇಲೆ, ಮಹಿಳೆಯರ ಮೇಲೆ ಆದಂಥ ಅತ್ಯಾಚಾರ ಬಗ್ಗೆ ಮಾತಾಡಿಲ್ಲ ಅಲ್ಲ. ಇನ್ನೊಬ್ಬ ಮಹಾಪುರುಷ ಇದ್ದಾರಲ್ಲ ಅದರಲ್ಲೇ, ಅದ್ರ ಬಗ್ಗೆ ಮಾತಾಡೋಕ್ಕೆ ರೆಡಿ ಇಲ್ಲ ಅಲ್ಲ. ಹೆಂಗೆ ಧ್ವನಿ ನಡೆಸಿದ್ರಿ? ಮೊಬೈಲು ಯೂಸ್ ಮಾಡ್ಬೋದಾ? ಅಂದರೆ ಇವ್ರ ಧ್ವನಿ ಅಂದರೆ ಇವ್ರಿಗೆ ಗೊತ್ತಿತ್ತಾ ಮೊಬೈಲ್ ಇದೆ ಅಂತ? ಇವ್ರಿಗೆ ಮಾತಾಡ್ತಾ ಇದ್ರಾ? ಒಬ್ಬ ಕೇಂದ್ರ ಸಚಿವರಿಗೆ ಇವರು ಅಲ್ಲಿಂದ ಫೋನ್ ಮಾಡ್ತಾ ಇದ್ರೆ ಅದನ್ನ ಮಾಹಿತಿಯನ್ನು ಮುಚ್ಚಿಟ್ರಾ? ಅದು ಲೀಗಲ್ಲ. ಸುಮ್ಮನೆ ಏನೇನೋ ಮಾತಾಡ್ಬಿಟ್ಟು ಸೀನಿಯರ್ ಆಗ್ಬಿಟ್ಟು. ನನಗೆ ಗೊತ್ತಿಲ್ಲಪ್ಪ, ಅವ್ರಿಗೆ ಕೇಳಿ. ಫೋನ್ ಮಾಡಿದವರು, ರಿಸೀವ್ ಮಾಡಿದವರು, ಯಾರು ಫೋನ್ ಕೊಟ್ಟಿದ್ದಾರೆ ಅವ್ರು ಇವಾಗ ಜೈಲ್ ಒಳಗಿದ್ದಾರೆ. ಮೈ ಜಾಬ್ ಇಸ್ ಟು ಎನ್ಶೋರ್ ಟು ಮೇಂಟೈನ್ ದ ಸೆನ್ಸಿಟಿ ಆಫ್ ದ ಪ್ಲೇಸ್ ಆಫ್ ದ ಇನ್ಸ್ಟಿಟ್ಯೂಷನ್. ದಟ್ ಐ ಆಮ್ ಡೂಯಿಂಗ್. ಪೊಲೀಸ್ ಕಾನ್ಸ್ಟೇಬಲ್ ಮತ್ತೊಮ್ಮೆ ಫ್ಯಾಮಿಲಿ 2ನೇ ಸರಿ ಬಂದು ನಿಮ್ಮನ್ನು ಭೇಟಿ ಆಗ್ತಾರೆ. ಅಂದ್ರೆ ಬೆಂಗಳೂರಿಂದ ಅವ್ರ ಜಿಲ್ಲೆಗಳಿಗೆ ಟ್ರಾನ್ಸ್ಫರ್, ಬೇರೆ ಜಿಲ್ಲೆಗಳಲ್ಲಿ ಆಗ್ತಿದೆ, ಬೆಂಗಳೂರಿಂದ ನೋಡಿ ಇಲ್ಲ, ಬೇರೆ ಜಿಲ್ಲೆದ ರ್ಯಾಷನಲೈಸ್ ಮಾಡಬೇಕಾದ್ರೆ ಇದು ಬೆಂಗಳೂರು ನಗರ ದೊಡ್ಡ ನಗರ. ಆಮೇಲೆ ಎಲ್ಲನೂ ಕೂಡ ಸ್ವ ಇಚ್ಛೆಯಿಂದ ಅವಾಗ